ಜನಸ್ನೇಹಿಯಲ್ಲಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬರೋಬ್ಬರಿ 190 ಕಿಲೋಮೀಟರಿಂದ ಒಂದು ವಿಶೇಷವಾದಂಥ ಉಡುಗೊರೆ ತಂದಿದ್ದಾರೆ. ಭಾಳ ಖುಷಿ ಆಯಿತು ಅದನ್ನು ನೋಡಿ. ಬಟ್ ಅದನ್ನು ನಿಮಗೆ ತೋರಿಸ್ಬೇಕನ್ನೋ ಆಸೆಯಲ್ಲಿ ನಾನಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಜೊತೆಗೆ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಆ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಪಡ್ಕೊಳ್ಳಿ, ಅವ್ರಿಗೆ ಕೈ ಮುಗಿದ್ಕೊಳ್ಳಿ, ನಿಮಗೂ ಭಗವಂತ ಒಳ್ಳೇದು ಮಾಡಲಿ. ಸೊ ನೀವೆಲ್ಲರೂ ವಿಡಿಯೋನ ನೋಡೋಕೆ ರೆಡಿ ಇದ್ದೀರಾ ಅಂತ ಅನ್ಕೋತೀನಿ. ಈಗ ನಾನು ತೋರ್ಸೋಕೆ ಇಷ್ಟಪಡ್ತೀನಿ. ಈಗ ನೋಡಿ ನಮ್ಮ ಆಶ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಸೊ ಅವ್ರ ಕಡೆಯಿಂದ ಅವರು ತಂದಿರುವಂಥ ಉಡುಗೊರೆಯನ್ನು ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಎಲ್ಲಿಂದ ಬಂದಿದ್ದು ನೀವು? ನಾವು ಶಿರಾಯಿಂದ. ಶಿರಾ. ಚೆನ್ನಾಗಿದ್ದೀರಾ? ನೀವೆಲ್ಲಿಂದ ಬಂದಿದ್ದು? ದೇವನಹಳ್ಳಿ. ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಸಿದ್ಧತೆ ರೆಡಿ ಆಗಿದೆ ಇಲ್ಲಿ ಇವಾಗ. ಸೊ ಇವಾಗ ನಾವು ವಿಶೇಷವಾದಂಥ ಉಡುಗೊರೆಯನ್ನು ಕರ್ಕೊಂಡು ಬರೋಣ. ತುಂಬ ಜನ ಬರೋಬ್ಬರಿ 190 ಕಿಲೋಮೀಟರಿಂದ ಕರ್ಕೊಂಡ್ಬಂದಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ನಮ್ಮ ಆಶ್ರಮದ ಮೇಲೆ ಇರುವಂಥ ಪ್ರೀತಿ ಜನಗಳಿಗೆ, ಅಂದರೆ ಜನಗಳು ಅನ್ನೋದಕ್ಕಿಂತ ಹೃದಯವಂತರಿಗೆ, ಕರ್ನಾಟಕದ ಎಲ್ಲ ಹೃದಯವಂತರಿಗೂ ಕೂಡ ಕೋಟಿ ತುಂಬ ಸಂತೋಷ ಆಗುತ್ತೆ. ನೋಡಿರ್ಬೋದು ಗೌರಿ ಗಣೇಶ ಸರ್. ಗೌರಿ ಗಣೇಶ ಸರ್, ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಸರ್ ನಾವು ಹಾಸನ ಡಿಸ್ಟಿಕ್ ರಾಮನಾಥ್ಪುರ. ಹಾಸನ ಡಿಸ್ಟಿಕ್ಕು ರಾಮನಾಥ್ಪುರ ಇಂದ ಬರ್ತಾ ಇದ್ದೀರಾ? ಇಲ್ಲಿಂದ 180 ಕಿಲೋಮೀಟರ್ ಕರೆಕ್ಟ್ ಆಗಿ. 180 ಕಿಲೋಮೀಟರ್ಸ್ ಆಗುತ್ತಾ? ಸೊ ತುಂಬಾ ಖುಷಿ ಆಗುತ್ತೆ. ಎಂತೆಂಥದೋ ಉಡುಗೊರೆ ಕೊಡ್ತಾರೆ. ವಿಶೇಷವಾಗಿ ಒಂದು ಅದ್ಭುತವಾದಂಥ ಉಡುಗೊರೆ ಅಂತ ಹೇಳ್ಬೋದು ಇದನ್ನ. ಎಷ್ಟೋ ಜನ ದೇವ್ರ ಮಕ್ಳಿದ್ದಾರೆ, ಅದರಲ್ಲೂ ಹಾಲು ಕೂಡ ಹಸುನ ಯಾರು ಕೊಡೋದೇ ಇಲ್ಲ. ಮನೇಲಿ ಇಟ್ಕೊಂಡು ತುಂಬಾ ಸಾಕಕ್ಕೆ ಇಷ್ಟಪಡ್ತಾರೆ, ತುಂಬಾ ಕಷ್ಟಪಟ್ಟಿರ್ತಾರೆ. ಸೊ ನೀವು ಇಲ್ಲಿಗೆ ತಂದ್ಕೊಡ್ಬೇಕಂತ ಯಾಕೆ ಅನ್ನಿಸ್ತು ನಿಮಗೆ? ಸರ್ ಏನಕ್ಕೆ ಅನ್ನಿಸ್ತು ಅಂದರೆ, ಈಗಿನ ಕಾಲದಲ್ಲಿ ಹ್ಯಾಂಡಿಕ್ಯಾಪ್ ಮಕ್ಕಳನ್ನ ನೋಡ್ಕೊಳ್ಳೋದು, ಒಬ್ಬರಿದ್ರು ನೋಡ್ಕೊಳ್ಳೋಕೆ ಕಷ್ಟಪಡ್ತಾರೆ. ಆಮೇಲೆ ಅಪ್ಪ ಅಮ್ಮ ನೋಡ್ಕೊಳ್ಳೋಕ್ಕೂ ಕಷ್ಟಪಡ್ತಾರೆ. ಅಂಥದ್ರಲ್ಲಿ ಇಲ್ಲಿ ನೂರಾರು ದೇವ್ರು ಅದನ್ನ ಕರ್ಕೊಬಂದಿದ್ದು ದೇವ್ರ ಮಕ್ಕಳು ಅಂತ ಹೇಳ್ಕೊಂಡು ನೀವು ನೋಡ್ಕೋತಿಲ್ಲ ಸರ್. ಇದ್ರ ಮುಂದೆ ನಾವು ಕೊಡೋದು ಏನಂದ್ರೆ ಏನೂ ಇಲ್ಲ. ಅದು ಅಲ್ಲೇ ಏನು ಅಂದ್ರೆ, ಲಾಸ್ಟ್ ಟೈಮ್ ಒಂದು ಚಿಕ್ಕ ಹುಡುಗಿ, ಸ್ಕೂಲ್ ಹುಡುಗಿ ಬಂದ್ಬಿಟ್ಟು 1 ಲೀಟ್ರ್ ಹಾಲು ತಂದ್ಕೊಡ್ತಾರೆ. ಆ ಟೈಮಲ್ಲಿ ಏನಪ್ಪ 1 ಲೀಟ್ರ್ ಹಾಲು ತಂದ್ಕೊಟ್ರು ನಮ್ಗೆ ಇಲ್ಲಿ ಮಕ್ಳು ಉಪಯೋಗ ಆಯ್ತಲ್ಲ. ಅಟ್ಲೀಸ್ಟ್ ಇದು 3 ವರ್ಷದ್ದು ಕರ, ನಾನು 1 ವರ್ಷದ ಹಿಂದೆನೆ ಕೊಡ್ಬೇಕು ಅನ್ಸ್ತು. ಅದು ನೋಡಾದ್ಮೇಲೆ ಇಮಿಡಿಯೇಟ್ ಆಗಿ ನಾನು ಕೊಡ್ಬೇಕು ಅಂತ ಕ್ಯೂರಿಯಾಸಿಟಿಯಿಂದ ತಂದು ಕೊಡೋದು. ಇಲ್ಲಿ ಕೊಡೋದು ಏನು ದುರುಪಯೋಗ ಆಗಲ್ಲ, ಅದು ನನಗೆ ಗೊತ್ತು. ಥ್ಯಾಂಕ್ ಯು ಸರ್. ಏನ್ಕಂದ್ರೆ ಬರ್ಬೇಕಾದ್ರೆ 1000 ಜನ ಹೇಳಿದ್ರು. ಅಲ್ಲ 1000 ಅಂದ್ರೆ ಒಂದು 10 ಕಾರು 1000 ಲೆಕ್ಕ. ದುರುಪಯೋಗ ಮಾಡ್ಕೋತಾರೆ ಅಂತ, ಅದು ಆ ರೀತಿ ಮಾಡ್ಕೊಳ್ಳೋ ನಂಬಿಕೆಗೋಸ್ಕರ. ನೋಡಿ ಸರ್, ಏನ್ ಗೊತ್ತಾ, ನಮ್ ಕೈಲಿ ಅನ್ನ ಹಾಕಕ್ ಆಗಲ್ಲ ಅಂದ್ರು ಅನ್ನ ಹಾಕೋ ಮನೆ ತೋರಿಸ್ಬೇಕಂತೆ. ದೊಡ್ಡವ್ರು ಹೇಳಿರೋ ಮಾತಿದು ನಿಜ ಅಲ್ವಾ ಸರ್? ಆದ್ರೆ ಅನ್ನ ಹಾಕಕ್ಕೂ ಕೆಲವ್ರು ಬಿಡಲ್ಲ, ಆಯ್ತಾ? ಕೈಲಾಗ್ದಿದ್ದವ್ರು, ಈ ನಾಯಿಗೆ ಅನ್ನ ಹಾಕ್ತಿದ್ದವ್ರು ನಮ್ ಸಮಾಜದಲ್ಲಿ ತುಂಬಾ ಜನ ಅವ್ರೆ. ಅವ್ರು ಯಾರಾದ್ರೂ ಒಳ್ಳೇದ್ ಮಾಡ್ತವ್ರೆ ಅಂದ್ರೆ ಸಹಿಸಲ್ಲ. ಅಯ್ಯೋ ಇವನು ಎಲ್ಲಪ್ಪ ನನ್ಗಿಂತ ಏನೋ ಒಂದು ಒಳ್ಳೇದ್ ಮಾಡ್ಬಿಡ್ತಾನಲ್ಲ, ಇವ್ನ್ ಹೆಂಗಾರ ಮಾಡಿ ಕಾಲು ಎಳಿಬೇಕು ಅಂತ. ಸೊ ಅಂತ ಜನಗಳ ಮಧ್ಯೆ ಜೀವನ ಮಾಡ್ತಿರೋದು ನಾವು. ಸ್ವಂತ ದೇವತೆಗಳನ್ನೇ ಜನ ಬಿಟ್ಟಿಲ್ಲ. ಇನ್ನು ನಿಮ್ಮನ್ನ ಬಿಡ್ತಾರ? ತಲೆ ಕೆಡ್ಸ್ಕೊಬಾರ್ದು. ನಾವು ಮಾಡೋ ಕೆಲ್ಸನ ಜನ ಮೆಚ್ಲಿ ಅಂತ ಮಾಡಬಾರ್ದು. ನೋಡಿ ಅಲ್ಲಿ ಭಗವಂತ ಉರಿತಾ ಇದ್ದಾನೆ, ಅವ್ನು ಯಾವತ್ತೂ ರಜಾ ಹಾಕಲ್ಲ. ಅವನ್ ಮೆಚ್ಲಿ ಅಂತ ಕೆಲಸ ಮಾಡ್ಬೇಕು ನಾವು ಅಷ್ಟೇ. ಸೊ ದಯವಿಟ್ಟು ಬನ್ನಿ, ಖುಷಿ ಆಗತ್ತೆ. ಈ ಒಂದು ಇನ್ನೊಂದು ಹೇಳ್ಬೇಕು ಸರ್, ನಾನು ಇದನ್ನ ಎರಡು ರೀಸನ್ ತಂದಿದ್ದೀನಿ. ಏನು ಅಂದ್ರೆ, ಲಾಸ್ಟ್ ಟೈಮ್ ದರ್ಶನ್ ಅಭಿಮಾನಿಗಳೆಲ್ಲ ಬಂದಿದ್ರು. ದರ್ಶನ್ ಅವ್ರು ಬರ್ಬೇಕು ಅಂತಲ್ಲ, ದರ್ಶನ್ ಅಭಿಮಾನಿಗಳು ಬಂದ್ರೆ ಸಾಕು ಸರ್. ಇವತ್ತು ತಂದು ಕೊಟ್ಟಿದ್ದೀನಿ. ನೆಕ್ಸ್ಟ್ 2 ತಿಂಗಳು ನನಗೆ ಫೋನ್ ಮಾಡ್ತೀರಾ. ಅಭಿಮಾನಿಗಳು ಹೊಸಗಳು ಅಂತಲ್ಲ, ಬೇಜಾನ್ ತಂದ್ಕೊಡ್ತಾರೆ. ದರ್ಶನ್ ಅವರೇ ಬರ್ಬೇಕಿಲ್ಲ, ಅವ್ರು ಯಾವಾಗಿರೋ ಒಂದೇ ಬಂದೇ ಬರ್ತಾರೆ. ಅವ್ರ ಅಭಿಮಾನಿಗಳೇ ಈ ರೀತಿ ತಂದ್ಕೊಡ್ತಾರಲ್ಲ, ಅದೇ ಸಾಕು ಸರ್. ಥ್ಯಾಂಕ್ ಯು ಸರ್. ನೀವು ಡಿ ಬಸ್ ಮೇಲೆ ಇಟ್ಟಿರುವಂತ ಅಭಿಮಾನಕ್ಕೆ ನಮ್ ಕಡೆಯಿಂದ ಚಿರೋಣಿ. ಅವ್ರ ಕಡೆಯಿಂದ ಅವ್ರು ಬರ್ಲಿಲ್ಲ ಅಂದ್ರು ಅವ್ರ ಅಭಿಮಾನಿಗಳು ಇವತ್ತು ಎಷ್ಟೋ ಜನರು ದೇವ್ರ ಮಕ್ಕಳು ಹೊಟ್ಟೆ ತುಂಬಿಸಿದ್ದಾರೆ ಸರ್, ತುಂಬಿಸ್ತಾರೆ, ಮುಂದಕ್ಕೂ ಅವ್ರ ಕೈ ನಡೆಸ್ತಾರೆ. ಆ ನಂಬಿಕೆ ನನಗಿದೆ. ಸೊ ಬನ್ನಿ ಸರ್. ಏನು ಅಂದ್ರೆ ಸರ್, ನಾನು ಇದೇ ಕೇಳ್ಕೊಳ್ಳೋದು, ನಮ್ಮಪ್ಪ ತುಂಬಾ ಖುಷಿ ಪಡ್ಸಾಗಿದ್ದು, ಎಷ್ಟು 13 ವರ್ಷದ ಇದು ಒಂದು ಹಸು ತಂದಿದ್ದು. ನಮ್ಮಮ್ಮ ಆ ಹಸುವಿಂದ ಕರ ಹಾಕಿದ್ದು ಎಷ್ಟು ಒಂದು 5ನೇದು ಮನೆ ಹುಟ್ಟಿರೋದು, ಬೇರೆ ಎಲ್ಲೂ ತಂದಿಲ್ಲ. ಇದನ್ನೇನಾದ್ರು ನಮ್ಮ ಅಪ್ಪ ಕೇಳಿದ ಅಷ್ಟೇ, ಚೆನ್ನಾಗಿ ನೋಡ್ಕೋಬೇಕು, ಇನ್ನೊಬ್ರು ಮಾರಕ್ ಕೊಡ್ಬಾರ್ದು. ಕೊಡ್ತೀನಿ ನನಗೆ ಫೋನ್ ಮಾಡ್ಬಿಡಿ, ನಾನು ತಗೊಂಡು. ಇಲ್ಲ ಸರ್, ಆ ಉದ್ದೇಶನೇ ನಮ್ಗಿಲ್ಲ ಸರ್. ಶನೇಶ್ವರ ಮಗ ಗಣೇಶ್ವರ ಅದ್ಭುತವಾಗಿದ್ದಾನೆ. ಸೊ ಮೊದಲನೇದಾಗಿ ಗಣೇಶ್ ಅವ್ರು ಬಂದಿದ್ದಾರೆ ಹೊರಗಡೆಗೆ. ಮಗನಾ, ಈಗ ತಾನೇ ತಾಯಿ ಹೊಟ್ಟೆಯಿಂದ ಹಾಲು ಕುಡ್ದು ನೋಡಿ ತಲೆಗೆ ಎಣ್ಣೆ ಹಾಕೋರೆ. ಹೂಣ ನೋಡ್ರಿ, ಎಷ್ಟು ರೈತರು ಅದಕ್ಕೆ ಹೇಳೋದು ಗ್ರೇಟ್ ಅಂತ. ನೋಡಿ ತಲೆಗೆ ಎಣ್ಣೆ ಹಾಕೋರು ಮಗ, ಹಳ್ಳೆಣ್ಣೆ ಘಮ ಘಮ ಅಂತ ಇದೆ. ನಾವು ಈ ತರದ ಎಣ್ಣೆ ಯೂಸ್ ಮಾಡಲ್ಲ ಮನೆಗಳಲ್ಲಿ.
ಮಗು ಥರ ಟ್ರೀಟ್ ಮಾಡ್ತಾರೆ ನೋಡ್ರಿ. ತಲೆಗೆ ಎಣ್ಣೆ ಹಾಕೋರು ಎಷ್ಟು ಚೆನ್ನಾಗಿ ಹಾಕೋರು ನೋಡಿ. ಹಾಂ ನೋಡು ನೋಡು ನೋಡಿ, ತಲೆಗೆ ಎಣ್ಣೆ ಹಾಕೋರೆ, ಘಮ 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 ಅನ್ನುತ್ತೆ ಎಣ್ಣೆ. ಬೆಳಿಗ್ಗೆ ನಮ್ಮ ವೈಫು ನನ್ನ ಮಗಳು ಚಿಕ್ಕವಳು ಮೇಷ ಅಂತ, ಗಣೇಶ ಅವಳೇ ಹೆಸರು ಇಟ್ಟಿರೋದು, ಗೌರಿ ಅಂತ ಪೂಜೆ ಮಾಡಿ ಕಳಿಸಿದ್ದಾಳೆ. ಹೌದಾ? ಸೊ ನಮ್ಮ ಆಶ್ರಮಕ್ಕೆ ಗಣೇಶ ಮತ್ತೆ ಗೌರಿ ಇಬ್ರು ಇವತ್ತು ಬರ್ತಾ ಇದ್ದಾರೆ. ಸೊ ವಿಶೇಷವಾಗಿ ಹಾಸನದ ಎಲ್ಲ ಜನತೆಗೆ ಹಾಗೆ ನಿಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಿದ್ದಾರೆ. ಈ ಥರದೊಂದು ನಿರ್ಧಾರ ತಗೊಂಡಿದ್ದೀರಲ್ಲ, ಅದು ಭಾಳ ಸಂತೋಷ. ಈಗ ಆಲ್ರೆಡಿ ನಮ್ಮ ಹತ್ರ ಒಂದು 5-6 ಹಸು ಇದೆ. ಆದ್ರೆ ಒಂದು 2 ಹಸು ಮಾತ್ರ, ಈಗ ಇದು ಸೇರಿ 2 ಹಸು ಹಾಲು ಕೊಡ್ತಾ ಇದೆ. ನಮಗೆ ಸಾಲಲ್ಲ 120 ಜನಕ್ಕೆ. ಆದ್ರೂ ಸರ್ ಏನ್ ಗೊತ್ತಾ ಸರ್, ಇದು ಹಸುದ್ ಏನು ಅಂದ್ರೆ 2 ವರ್ಷ ಹಾಲು ಕರೀತೆ ಸರ್. ನೀವೇನೋ ನಮ್ಮನೆ ಒಂದು ಹಸು ಇದೆ, 2 ವರ್ಷ ಹಾಲು ಕರೀತೆ. ಇನ್ನು ಇದು ಕ್ರಾಸ್ ಮಾಡ್ತೀವಿ, ಇನ್ನು 3 ತಿಂಗಳಿದ್ದಾಗ ನೀವು ಬಿಟ್ಬಿಟ್ರೆ ಸಾಕು, ತೊಂದರೆ ಇಲ್ಲ. ಆನ್ ಮಾಡ್ತೀನಿ ವಿಡಿಯೋ. ಬನ್ನಿ ಸರ್, ಇನ್ನು ಮುಂದೆ ಬನ್ನಿ. ಆ ಕಡೆ ಹೋಗಿ ಬನ್ನಿ, ಈ ಕಡೆ ಹೋಗಿ. ಎರಡು ಕೂತ್ಕೊಳ್ಳಿ ಇರಾ ಹೋಗೋಣ ಅಂದಿದ್ಕೆ ಆಟೋ ತಗೊಂಡು ನೀವು ನಡೀತಂತ ನಾವು ಅಂತ ಹೇಳಿದ್ರು. ಮಕ್ಕಳು ಕಾಲು ತೊಳಿ ತಿರ್ಗಾ ಇನ್ನೊಂದು ನೀರು ತಗೋ, ಚೆಂಬಲ್ ತಗೋತ್ ನೀರು. ತುಂಬಾ ಖುಷಿ ಆಯ್ತು ಸರ್, ಈ ರೀತಿ ವೆಲ್ಕಮ್ ಮಾಡ್ತಾರೆ. ಅನ್ಕೊಂಡಿದ್ದಿಲ್ಲ, ಫೋನ್ ಮಾಡ್ತಿದ್ದೆ, ರಿಸೀವೇ ಮಾಡ್ತಿದ್ದಿಲ್ಲ. ಮೇಡಮ್ ಅವ್ರು ಫೋನ್ ಮಾಡೋರು, ಯಾರು ನೀವೇನ ಮೇಡಮ್? ಏನಂದ್ರೆ ಬಿಸಿ ಸರ್, ಹಾಸ್ಪಿಟ್ಲು ಅದು ಇದು. ನೀರು ಕುಡಿಲಿ ಅದಕ್ಕೆ ಭಯ ಇರ್ತದೆ. ಕೃಷ್ಣ ಕುಂಕುಮ 2 ಕೂತು. ಹೇಗೆ ಅನಿಸ್ತಾ ಇದೆ ಸರ್? ತುಂಬಾ ಖುಷಿ ಸರ್. ನಾವು ಗೋಮಾತೆನ ತಾಯಿ ತರ ಆಡ್ಕೊಡ್ತೀವಿ ಸರ್. ನಮ್ಗೆ 2ನೇ ತಾಯಿನೇ ಗೋಮಾತೆ ಸರ್. ಸೊ ಹಂಗಾಗಿ ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ನೀವು ಅದಕ್ಕೆ ಎಳ್ಳೆಣ್ಣೆ ಹಚ್ಚಿ ಒಂದು ಮಗು ತರ ಕರ್ಕೊಂಡು ಬರ್ತೀವಿ. ನಾವು ಅದೇ ತರ ನೋಡ್ಕೊತೀವಿ ಸರ್. ಮಕ್ಕಳು ಬರ್ಬೇಕಾದ್ರೆ ಹೇಳ್ತಾ ಬರ್ತಾರೆ, ಯಾವ ರೀತಿ ಬೇಜಾರಾಗ್ತೈತೆ ಕೊಡಕ್ಕೆ ಅಂತ. ನಮ್ಮ ಅಪ್ಪ ಅಂತೂ ಅವ್ರು ಕೊಡ್ಬೇಕು ಅಂತ ಆಸೆ, ಯಾವ ರೀತಿ ನೋಡ್ಕೊತಾರೆ ಏನೋ ಅನ್ಸ್ಕೊಡೋದು ಅವ್ರಿಗೆ. ಇಲ್ಲ ಸರ್, ಇಲ್ಲೂ ಬಂದು ಖುಷಿ ಆಯ್ತು. ಗೋಶಾಲೆ ಅಂತ ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು ಸರ್. ಏನಂದ್ರೆ ನಾನು ತಿಳ್ಕೊಂಡಿರೋ ಸತ್ಯ ಏನಪ್ಪ ಅಂದ್ರೆ, ಇನ್ನೊಂದು ಬೇಕು ಹಸುಗಳನ್ನ ಮೇಂಟೈನ್ ಮಾಡಿ ನಾನು ಏನ್ ಬೇಕು ನಾವು ತುಂಬಾ ಕಷ್ಟ. ಮೇವು ಸಿಗಲ್ಲ, ಮೇವು ಚಿನ್ನ ತರ್ಬೋದು, ಮೇವು ತರಕ್ಕಾಗಲ್ಲ. ಇದಕ್ಕೆ ನಾನು ನೋಡಿದ್ದು ಸಿಗದೇ ಇಲ್ಲ ಮೇವು. ಇಲ್ಲಿ ಸರೌಂಡಿಂಗ್ ಅಲ್ಲಂತೂ ಒಂದು ಏನಂತಾರೆ, ಒಂದು ಪಿಂಡಿ ಬಂದ್ಬಿಟ್ಟು 300 ರೂಪಾಯಿ 400 ರೂಪಾಯಿ ನಮ್ಮ ಕಡೆಲೇ ಆಗ್ತಾ ಇದೆ ಇವಾಗ. ಸೊ ತುಂಬಾ ಕಷ್ಟ ಮೇವು ತರೋದು. ಈಗ 3 ಜನಕ್ಕೆ ಊಟ ಹಂಚ್ಬೋದು, ಹಸುಗಳಿಗೆ ಮೇವು ಹಂಚೋದು ಅಷ್ಟು ಈಸಿ ಇಲ್ಲ ಅಂತ ನನಗೆ ಗೊತ್ತು ಸರ್. ಇಲ್ಲ ಸರ್, ಅದಕ್ಕೆ ಏನ್ ಬೇಕು ಒಂದೇ ಒಂದ್ಸಲ ಫೋನ್ ಮಾಡಿ ನಾನು ಏನು ನಮ್ಮ ಹಸುಗೆ ಏನು ಬೇಕು ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹೋಗೋಣ ಒಳಗಡೆ, ಅದು ಬರ್ಬೇಕಾದ್ರೆ ನೀರು ಹಾಕೈತಿ. ಮನೆಗಳಲ್ಲಿ ರೈತರು ತುಂಬಾ ಮನೆ ದೇವ್ರ ತರ ಸಪ್ರೇಟ್ ಕಣ್ಣಿಗೆ ಕಾಣೋ ದೇವರು ಸರ್ ಗೋಮಾತೆ. ದರ್ಶನ್ ಅವ್ರಿಗೆ ಪ್ರಾಣಿ ಕಂಡ್ರೆ ಇಷ್ಟ. ಹೌದು, ಅವ್ರು ಈ ವಿಡಿಯೋ ನೋಡಿದ್ರೆ ಇವಾಗ ಏನ್ ಬೇಕು ಮೇವುಗಳಿಗೆ ಅವ್ರು ಖಂಡಿತ ಅವ್ರ ಅಭಿಮಾನಿಗಳು ವ್ಯವಸ್ಥೆ ಮಾಡೇ ಮಾಡಿ. ಖಂಡಿತ ಅವ್ರ ಅಭಿಮಾನಿಗಳ ಹತ್ರ ಅದೊಂದೇ ಕೇಳದ್ ನಾನು, ಹಸು ಮೇವನ್ನ ಅರೇಂಜ್ ಮಾಡ್ಕೊಡಿ ಯಾರಾದ್ರೂ ನೋಡೋಂಥವ್ರು. ನಮ್ಮ ಹತ್ರ ಒಂದು 10 ಹಸುಗಳಿದೆ. ಸೊ ಮೇವು ಹುಲ್ಲಾಗಿರ್ಬೋದು, ಹಿಂಡಿ ಬೂಸ ಆಗಿರ್ಬೋದು, ಸೊ ಯಾರಾದ್ರೂ ತಂದು ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸಮಯ 5 ಲೀಟರ್ ಹಾಲು ಕೊಡುತ್ತೆ ಸರ್. 5 ಲೀಟರ್ ಹಾಲು ಕೊಡುತ್ತೆ. ಅದೇ ಇರೋದು ಕರ 15 ಡೇಸ್ ಅಷ್ಟೇ ಆಗಿರೋದು. ಅದು ಪಾಪ ಯಾರೋ ಕಂಬಿದೆ ಅರ್ಥ ಮಾಡ್ಕೊಂತಾರೆ, ದೊಡ್ಡವ್ರಿಗೆ ಅರ್ಥ ಆಗತ್ತೆ. ವಿಶೇಷವಾಗಿ ಗೋಮಾತೆ ಪೂಜೆ ನಡೀತಾ ಇದೆ ಇವತ್ತು. ಅದು ತಿಂತಾ ಇದ್ದೀರೋ ಒಳಗೆ ಬಾಯಿ ಒಳಗಡೆ ಐತೆ, ಅದಕ್ಕೆ ಪೂಜೆ ಮಾಡಿ ಆಮೇಲೆ ಕೊಡಿ ಅದನ್ನು ತಿನ್ಸಿ. ಶನೇಶ್ವರ ನಿಮ್ಗೆ ಇನ್ನೂ ಶಕ್ತಿ ಕೊಡ್ಲಿ ಸರ್. ಇಂಥವ್ರನ್ನ ಮಾಡಿ, ಅದು ನಮ್ ಗಜ ಅಂತ ಪೂರ್ತಿ ಅವನಿಗೆ ಆಯ್ತದೆ. ನಿನ್ನೆ 11 ಮುದ್ದೆ ಊಟ ಮಾಡಿ ವಿಡಿಯೋ ನೋಡಿದೆ ಸರ್. 15 ತಿಸ್ಬೇಕು, ನಾಳೆ ಇಲ್ಲ ನಾಡ್ದು.
ಯಾವ್ದು ಅದೃಷ್ಟ ಈಗ ಪೂಜೆ ಮಾಡಕ್ಕೆ ನಮ್ಗೆ ಎಂತ ಅದೃಷ್ಟ ಸಿಕ್ತು. ಯಾರ ಕೈಲಿ ಏನೇನು ಆಗ್ಬೇಕು ಅದೆಲ್ಲ ಆಗುತ್ತೆ. ತುಂಬಾ ಖುಷಿ ಪಡ್ತೀವಿ ನಾವು. ಇಂಥ ಅದೃಷ್ಟ ನಾವು ಪಡ್ಕೊಂಡಿದ್ದೀವಲ್ಲ, ದೇವೇಶ್ವರನ ಕಡೆಯಿಂದ ನಮ್ಗೆ ಅದೃಷ್ಟ ಸಿಕ್ತು ಅಂತ ಹೇಳ್ತೀವಿ. ಅಮ್ಮೆ ಲಕ್ಷ್ಮಿ ಬರ ಬಿಡ್ತಾರೆ. ಅದು ಬೆಳಿಗ್ಗೆ 9 ಗಂಟೆಗೆ ನಿಂತಿರೋ ಸರ್, ಇವಾಗ 1 ಗಂಟೆ ಬಂದು ತರ್ತೀರಿ. ಇಲ್ಲಿ ನೋಡ್ತಾ ಇದೆ, ಕೆಟ್ಟ ನೋಡ್ತಾ ಇದೆಯಾ? ಇರು ಬಿಡ್ಬೇಡ ಈಗ ಬಿಡ್ಬೇಡ ಇರಪ್ಪ. ಹೊಟ್ಟೆ ಹಸ್ಬಿಟ್ಟಿದೆ. ಮಾಡಿ ಅಮ್ಮ ಮಾಡಿ ಅದು ಕುಡಿ. ಹಸುನ ಮುಟ್ಕೊಂಡು ಕೈ ಮುಟ್ಕೊ, ತುಂಬಾ ಒಳ್ಳೇದು. ಎಲ್ಲಿ ಗೊತ್ತಾ, ಕೈ ಮುಗಿಬೇಕಾದ್ರೆ ಹಿಂಗೆ ತಿರ್ಸಿ. ಮಂಗಳಾರತಿ ಮಾಡಿ. ನೀವು ಕೂಡ ಹೀಗೆ ಹೊಂದ್ಕೊಡ್ಬೋದು ಆಶ್ರಮಕ್ಕೆ. ನಮಗೆ ಅಂತಲ್ಲ, ಕರ್ನಾಟಕದಲ್ಲಿ ಸಾಕಷ್ಟು ಆಶ್ರಮಗಳಿದ್ದಾವೆ. ಎಲ್ರಿಗೂ ಸಹಾಯ ಮಾಡಿ, ಎಲ್ರಿಗೂ ಕೊಡಿ ಒಂದೊಂದು ಹಸುನ. ಅವರು ಪ್ರೀತಿಯಿಂದ ಸಾಕ್ತಾರೆ. ಸೊ ಒಂಥರ ಮನೇಲಿ ಹಸು ಅಥವಾ ಮೇಕೆ ಇದೆಲ್ಲ ಇದ್ದರೆ ಅವ್ರಿಗೊಂದು ಫೀಲ್ ಇರುತ್ತೆ, ಇಲ್ಲಿರೋರ್ಗು ಒಂದು ಬಾಳೆಹಣ್ಣು ಸಿಕ್ಕ ತಿನ್ಸೋಕ್ಕೆ, ಒಂದು ಬಾಳೆಹಣ್ಣು ತಿನ್ಸೋಕ್ಕೆ. ಸೊ ಹಂಗಾಗಿ ಅಂದರೆ ಅವರು ಅನ್ಕೋಬಾರ್ದು ನಾವು ಯಾರಿಗೂ ಏನು ಕೊಡೋಕ್ಕಾಗ್ತಾ ಇಲ್ವಲ್ಲ. ಬನ್ನಿ ಹೋಗೋಣ. ಸೊ ಧರ್ಮಶನೇಶ್ವರ ಸ್ವಾಮಿಯವರ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ ಬಮ್ಮ ರೆಡ್ ಕಾರ್ಪೆಟ್. ಜಾರತ್ತೆ. ಅಜ್ಜಿ ಎದ್ದೇಳು. ಒಳಗಡೆ ಹೊಸ ಕೊಡ್ಬೇಕು. ಕೈ ಕೊಡು. ನೀನೇ ಇಸ್ಕೋ. ತುಂಬ್ಕೊಡಿ ಮೇಲೆ ಬೇಡ. ಎರಡು ಕಡಿ ಕೊಡಿ ಸಾಕು. ಸೂಪರ್. ಇದನ್ನ ಕೈಲಿ ಇಟ್ಕೊಂಡು ಅದನ್ನು ಎರಡು ಸೇರಿ ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ ಸರ್, ಒಳ್ಳೇದಾಗಲಿ ಅಂತ 3-4 ಆಗಲಿ ಸರ್. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಹಸ್ಕೊಂಡು ಏನು ಬೇಕು ನೀವು ಅದನ್ನು ನೆನಪು ಮಾಡ್ತೀನಿ. ಹಾಗೆ ದರ್ಶನ್ ಅಭಿಮಾನಿಗಳು ಯಾರು ನೋಡ್ತಾ ಇರೋ ದಯವಿಟ್ಟು ದರ್ಶನ್ ಪ್ರಾಣಿ ಪ್ರಿಯರು ಹಸುಗಳಿಗೆ ಒಂದು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ಕೊಡಿ. ಸರಿಸುಮಾರು 10 ಹಸುಗಳಿದ್ದಾವೆ ಇಲ್ಲಿ. ಸೊ ನಿಮ್ಮ ಕೈಲಾದದು ಹಿಂಡಿ ಬೂಸ ದರ್ಶನ್ ಅಭಿಮಾನಿಗಳಂದರೆ ಡಿ ಬಾಸ್ ಅವರ ಅಭಿಮಾನಿಗಳು ಯಾರಾದರೂ ಇದ್ದರೆ
ಅವರು ಡಿ ಬಾಸ್ ಅವರು ಎಲ್ಲರೂ ದೇವರು ಅಂತಾರೆ, ನಾನು ಕೂಡ ದೇವರು ಅಂತೀನಿ. ಸೊ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಕೈಲಾದಷ್ಟು ಸಪೋರ್ಟ್. ದರ್ಶನ್ ಅವರು ಪ್ರಾಣಿ ಇದಾಗಿರೋದಕ್ಕೆ ನನಗೆ ಅವರು ಅಭಿಮಾನಿಯಾಗಿರೋದು ಅಷ್ಟೇ, ಬೇರೆ ಎಲ್ಲರೂ ಯಾವುದೇ ಕಾರಣಕ್ಕೂ ಅವ್ರು ಫಿಲಮ್ ಆಗಲಿದಲ್ಲ, ಅವ್ರು ಪ್ರಾಣಿ ಇಷ್ಟಪಡ್ತಲ್ಲ, ಅದಕ್ಕೋಸ್ಕರ ನನಗೆ ಖುಷಿ. ಅದು ಅಲ್ಲೇ ದೇವ್ರ ಮಕ್ಕಳು ಕೊಡಬೇಕು ಅಂತಲೇ ನಾನು ಒಂದು ವರ್ಷದಿಂದ ಟ್ರೈ ಮಾಡಿ ಕೊನೆಗೆ ಇವಾಗ ಭಾಗ್ಯ ಬಂದಿದೆ, ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆಯದಾಗಿ. ಒಳಗಡೆ ಸ್ವಾಮಿ ಹಿಂಗೆ ಬನ್ನಿ, ಹಿಂಗೆ ಬನ್ನಿ, ಹಿಂಗೆ ಬನ್ನಿ.